ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದ ಮುದ್ದೇನಹಳ್ಳಿ ಮೌದ್ಗಲ ಆಂಜನೇಯ ದೇಗುಲದ ಬಳಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಿಸಲಾಗಿರುವಂತಹ ಯಾತ್ರಿ ನಿವಾಸ ಮತ್ತು ಡಾರ್ಮೆಂಟ್ರಿಯನ್ನು ಮದುವೆ ಕರೆಗಳಿಗೆ ಬಳಕೆ ಮಾಡಿಕೊಳ್ತಿದ್ದು, ದೇಗುಲದ ಸಮಿತಿಯವರು ಜನರಿಂದ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಅಂತೇಳಿ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಪ್ರಜಾಕೀಯ ಚಂದ್ರಶೇಖರ್ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ದೇಗುಲ ಸಮಿತಿಯ ಸಭೆಯು ತಹಶೀಲ್ದಾರ್ ನೇತೃತ್ವದಲ್ಲಿ ಸೋಮವಾರ ತಾಲೂಕು ಸಭಾಂಗಣದಲ್ಲಿ ಸಭೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ದೂರುದಾರ ಪ್ರಜಾಕೀಯ ಚಂದ್ರಶೇಖರ್ ಹಾಗೆಯೇ ಸಮಿತಿಯ ಸದಸ್ಯರಾದಂತಹ CH ಶ್ರೀನಿವಾಸ್ ಹಾಗೆಯೇ ಸಮಿತಿಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೆಯೇ ತಹಶೀಲ್ದಾರ್ NJ ನಾಗರಾಜ್ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕಿ ಕಾವ್ಯ ಹಾಗೆಯೇ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ M ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಅದು ಒಂದ್ ನಿಮಿಷ ಕೇಳಿ. 10 ವರ್ಷದಿಂದ ನಾನಿರ್ಲಿಲ್ಲ. ನಾವು ಬಂದ್ಮೇಲಿಂದ ನಾವು ಮೆಜರ್ಸ್ ಎಲ್ಲ ವಹಿಸಿದೀವಿ. ಫಸ್ಟ್ ಥಿಂಗ್ ನಾನು ಬಂದೆ 1 ಇಯರ್ ಆಗಿದೆ. ಆನ್ಯುವಲ್ ಫೀಸ್ 1000 ರೂಪೀಸ್ ಕಟ್ಸಿದೀವಿ. ನನಗೆ ರೆವಿನ್ಯೂ ನನ್ನ ಗವರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಏನಿದೆ ಅದನ್ನ ಮಾಡಿಸಿದ್ದೀನಿ. ರೆವಿನ್ಯೂ ಶೇರ್ ಮಾಡ್ಲಿ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ರೆವಿನ್ಯೂ ಶೇರಿಂಗ್ ಬಗ್ಗೆ ಏನು ಡಿಸ್ಕಷನ್ ಮಾಡಕ್ ಹೋಗಿಲ್ಲ. 8000 ರೂಪೀಸ್ ಆನ್ಯುವಲ್ ಇದೆ, ಅದನ್ನ ಕಟ್ಟಿದ್ದಾರೆ. ಇನ್ನು ಉಳಿದಿದ್ದ ಅವ್ರು ಇಲ್ಲಿಂದ ಮೇಂಟೆನೆನ್ಸ್ ಏನ್ ಮಾಡ್ತಾ ಬಂದಿರೋ ಕಮಿಟಿಯಲ್ಲಿ ಇಟ್ಟು ಡಿಸ್ಕಷನ್ ಮಾಡಬೇಕು, ಅದನ್ನೇ ಸರ್ ಮಾಡ್ತಾ ಇದ್ದಾರೆ. ಮೇಡಮ್, ಇಲ್ಲಿ ಏನ್ ನಡೀತಿದೆ ಅಂತ ನೀವು ಪ್ರವಾಸೋದ್ಯಮ ಇಲಾಖೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ನಾವು ಈಗ ನಮ್ಮ ಸಿಲಿಂಡರ್ ಹೇಳಿದ್ರು ಅಂತ 45,000 ರೂಪಾಯಿ ಏನ್ ವಿಚಾರ ಇದೆಯಲ್ಲ ಅದನ್ನ ಮಾಡಿಬಿಟ್ವಿ. ಈಗ ಇವರು 52,000 ರೂಪಾಯಿ ತಗೊಂತಿದ್ದಾರೆ. ಇದು ಪಬ್ಲಿಕ್ ಇಂದ ತಗೊಂತಾ ಇರೋದು. ಪಬ್ಲಿಕ್ ಜಾಸ್ತಿ ಆಯ್ತು ಅಂದ್ರೆ ನನಗೆ ಇಬ್ರು ಈಗ ಅವ್ರದ್ದು ಚಂದ್ರಣ್ಣ ಅವ್ರದ್ದು ಏನ್ ಹೇಳಿದ್ರೆ ಅವ್ರು ನಮ್ಮ ಗೈಡ್ ಲೈನ್ ಇರೋದು ನಮ್ಮ ಪ್ರವಾಸ ಅವ್ರ ಡಿಪಾರ್ಟ್ಮೆಂಟ್ ಇದ್ರಾಗಿರೋದು, ನಿಮ್ ಡಿಪಾರ್ಟ್ಮೆಂಟ್ ಇಲ್ಲ ಹೌದಲ್ವಾ? ಈಗ ಅಧ್ಯಕ್ಷ ಕೇಳ್ರಿ ಒಂದ್ ಸಬ್ಮಿಷನ್ ಈಗ ಅದೇ ನಮ್ಮ ಗಮನಕ್ಕೂ ಕೂಡ ಬಂದದ್ದು ಯಾವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟ ನಂತರ ಈಗ 4 ತಿಂಗಳಿಂದ ಇತ್ತೀಚೆಗೆ ಅವ್ರು ಏನು ಕಮಿಟಿ ಮಾಡಿ ಆದೇಶ ಮಾಡಿದಾಗ ನಾವು ಹೇಳ್ತಾ ಇದ್ದೀವಿ. ನಾವು ಎಂಟ್ರಿ ಆಗಿರೋದು ನಾನು ಜೂನ್ ಇಂದ ಸರ್. ನನಗೂ 10 ವರ್ಷದಿಂದ ನನಗೂ ಗೊತ್ತಿಲ್ಲ. ಯಾರೊಬ್ರು ಹೇಳಿದಾಗ್ಲೇ ನನಗೆ ಗೊತ್ತಾಗಿದ್ದು, ಇದು ಹಿಂಗಿದ್ಯಾ ಅಂತ. ನಮಗೂ ಗೊತ್ತಿಲ್ಲ. ನಾವು ಅಷ್ಟು ಮದುವೆಗೆ ಹೋಗಿ ಬಂದಿದೀವಿ ಅಲ್ಲಿ, ಹೌದಲ್ವಾ? ಮತ್ತೆ ನೀವು ಇಷ್ಟನ್ನ ಎಲ್ಲಿದೆ ಅಕೌಂಟ್ಸ್ ಬಗ್ಗೆ ನೀವು ಚರ್ಚೆ ಮಾಡ್ಬೇಕಿತ್ತಲ್ಲ ಮೇಡಮ್. ಒಂದ್ ಸೆಕೆಂಡ್. ಈಗ ಮೊನ್ನೆ ಡಿಸೆಂಬರ್ ಅಲ್ಲಿ ಸರ್ DC ಸರ್ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ. ಕಮಿಟಿ ಅಧ್ಯಕ್ಷತೆ ಇರೋದು ತಹಶೀಲ್ದಾರ್ ಅವರಲ್ಲಿ. ನಾವು ಇಂಡಿಪೆಂಡೆಂಟ್ ಆಗಿ ಏನು ಮಾಡಕ್ ಬರೋದಿಲ್ಲ. ದಟ್ ಇಸ್ ವೈ ಈ ಪುಟ್ಟಪಿಂದ ಕಮಿಟಿ ರೆಸಲ್ಯೂಷನ್ ಅಲ್ಲ ಮೇಡಮ್. ಒಂದ್ ನಿಮಿಷ ಮೇಡಮ್, ಒಂದೇ ನಿಮಿಷ ಚಂದ್ರಣ್ಣ, ನೀವು ಅದೇ ಹೇಳೋದು ಅಲ್ಲಿ ನೀವು ಇದನ್ನ ಏನೋ ಅಲ್ಲೊಂದು ಲೆಟರ್ ತೋರಿಸ್ತೀನಿ ನಾನು. ಯಾವುದೋ ಇದರಲ್ಲಿ ಆಡಿಟ್ ರಿಪೋರ್ಟ್ ಮಾಡಬೇಕು ಅಂತ ಇದ್ದಾರೆ. ನೀವು ಚೆಕ್ ಮಾಡಿದ್ದೀರಾ? ಹೋಗ್ಲಿ, ನೀವು 1 ವರ್ಷ ಆಯ್ತು ಬಂದು. ಓಕೆನಾ? ಈ 10 ವರ್ಷದ ಆಡಿಟ್ ರಿಪೋರ್ಟ್ ಆಗಿದೆ ಅಂತ ಚೆಕ್ ಮಾಡಿದ್ದೀರಾ? ಒಂದು ಸೆಕೆಂಡ್. ಆಡಿಟ್ ರಿಪೋರ್ಟ್ 10 ವರ್ಷದ ಆಡಿಟ್ ರಿಪೋರ್ಟ್ ಮಾಡಕ್ಕೆ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ಸರ್. ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಒಂದ್ ನಿಮಿಷ, ನಾನಲ್ಲ. ಐ ಆಮ್ ನಾಟ್ ದ ಅಥಾರಿಟಿ. ಯು ಆರ್ ಪ್ಲೀಸ್ ಮಿಸ್ಟೇಕನ್ ಇಟ್. ಅಥಾರಿಟಿ ಏನು? ಯಾರು ಕಾಂಪಿಟೆಂಟ್ ಅಥಾರಿಟೀಸ್? DC ಸರ್. DC ಸರ್ ಇಸ್ ಚೇರ್ಮನ್. ನಮಗೆ ಅವ್ರು 10 ವರ್ಷದ ಆಡಿಟ್ ಕಾಂಪಿಟೆಂಟ್ ಅಥಾರಿಟಿ ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ನಾನು ಆಸ್ ಎ ಪಬ್ಲಿಕ್ ಆಗಿ ನಾನು ನಿಮಗೆ ಕಂಪ್ಲೇಂಟ್ ಮಾಡಿದ್ದೀನಲ್ಲ, ನೀವ್ ಯಾಕೆ ಆಕ್ಷನ್ ತಗೊಂಡಿಲ್ಲ? ಅಲ್ಲ, ಆಕ್ಷನ್ ತಗೊಳಕ್ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಈಗ ನಾನೇನ್ ಮಾಡ್ಬೋದು ಅಂದ್ರೆ ಕಮಿಟಿಯಲ್ಲಿ ರೆಸಲ್ಯೂಷನ್ ಏನ್ ಡಿಸ್ಕಷನ್ ಆಗುತ್ತೆ ಆ ತರ ಮಾಡ್ಬೋದು. ಆರ್ಡರ್ ಮಾಡಿದ್ರೆ ಕಮಿಟಿ ಇಲ್ಲಿ ತನಕ ರನ್ ಆಗಿರೋದು ಕಮಿಟಿ ಅವರಿಂದ. DC ಸರ್ ಆರ್ಡರ್ ಮಾಡಿದ್ರೆ 10 years ಆಡಿಟ್ ಮಾಡಿಸಿದ್ರೆ ಗೋ ಅಹೆಡ್ ಮಾಡ್ಲಿ. ಮಾಡಿಸ್ಬೇಕಿತ್ತು ಮೇಡಮ್. ನಿಮಗೆ ಹೇಳಿದೀವಲ್ಲ, ನಾನು ಕಾಲ್ ಮಾಡಿ ಹೇಳಿದ್ದೀನಿ, ಬೈ ಲೆಟರ್ ಮಾಡಿದ್ದೀನಿ, ಮೇಲ್ ಮಾಡಿದ್ದೀನಿ. ನೀವು ಯಾವ್ದಕ್ಕೂ ಒಂದಕ್ಕೂ ಆಕ್ಷನ್ ತಗೊಂಡಿಲ್ಲ. ನಾವು ಆಕ್ಷನ್ ತಗೊಂಡಿದೀವಿ. ತೋರಿಸಿ, ಆನ್ ರೆಕಾರ್ಡ್ ತೋರಿಸಿ. ಬರೀ ಬಾಯ್ ಮಾತಲ್ಲಿ ಹೇಳಂದ್ರೆ ಆಗಲ್ಲ. ಆನ್ ರೆಕಾರ್ಡ್ ತೋರಿಸಿ, ಏನ್ ಆಕ್ಷನ್ ತಗೊಂಡಿದ್ದೀರಾ ತೋರಿಸಿ. ನಾವು ಆಡಿಟ್ ಮಾಡ್ಸಕ್ ಬರೋದಿಲ್ಲ. ಫಸ್ಟ್ ಥಿಂಗ್ ನೀವು ಅದನ್ನೇ ಹೇಳ್ತಾ ಇದ್ದೀವಿ. ಕಾಂಪಿಟೆಂಟ್ ಅಥಾರಿಟೀಸ್ DC ಸರ್. ಅದನ್ನ ನೀವು ಹೇಳಿ, DC ಅವರಿಗೆ ಹೇಳಿ, ಪಬ್ಲಿಕ್ ಹೇಳ್ತಿದ್ದಾರೆ ಅಂತ. ಇದು ಬಂತ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಮಾಡಿ ತಮಗೆ DC ಬಂದ್ ಮಾಡಲ್ಲಮ್ಮ, ನಮಗೆ ಡೈರೆಕ್ಷನ್ ಕೊಡ್ತಾರೆ, ಮಾಡ್ಬೇಕಾಗಿತ್ತಲ್ಲ ಅಂತ ಅವ್ರ ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. DC ಸರ್ ಹತ್ರ ಇದ್ದ ಚರ್ಚೆ ಮಾಡಿದ್ದೀನಿ. ಸರ್ ಏನ್ ಹೇಳಿದ್ರು, ಕಮಿಟಿ ಫಾರ್ಮೇಶನ್ ಮಾಡೋಣ ಅಂತ ಡಿಸೆಂಬರ್ ಅಲ್ಲಿ ಕಮಿಟಿ ಫಾರ್ಮೇಶನ್ ಮಾಡಿದ್ದು. ಮುಂಚೆನೆ ನಾನು ಹೇಳಿದ್ದೀನಿ, ನಿಮ್ ಕಂಪ್ಲೇಂಟ್ ಲೆಟರ್ ಬಂದ ತಕ್ಷಣ DC ಸರ್ ಹೇಳಿದ್ದೆ ನಾನು. ನೀವ್ ಹೇಳಿದ್ರೆ ಆಸ್ ಎ ಅಪ್ಲಿಕೇಬಲ್ ನಾನು ಅಪ್ಲಿಕೇಶನ್ ಹಾಕಿದ್ರೆ ನನಗೊಂದು ರಿಟರ್ನ್ ಅಲ್ಲಿ ಕೊಡ್ಬೇಕು ನೀವು. ನಾವು ಈ ತರ ಮಾಡ್ತಾ ಇದೀವಿ ನೆಕ್ಸ್ಟ್ ಇದ್ರಲ್ಲಿ ಅಂತ. ನೀವೇನು ಬರೀ ನೀವೇ
ಮಾಡ್ಕೊಂಡ್ರೆ ಕಂಪ್ಲೇಂಟ್ ಮಾಡಿದ್ರೆ ಏನ್ ಉತ್ತರ ಕೊಟ್ಟಿದ್ದೀರಾ ನೀವು? ಹಿಂಬರ್ ಹಾಕೊಡಿ ಫಸ್ಟ್. ಈಗ ನೀವು ಹಿಂಬರ ಅಂತ ಈಗ ಹಾಕಿದ್ದೀರಾ. ಅಲ್ಲ ಏನ್ ಹಿಂಬರ್? ನಾನು ಏನ್ ಪದೇ ಪದೇ ಹಾಕ್ಬೇಕಾ? ಪದೇ ಪದೇ ಹೇಳ್ಬೇಕಾ? ನಿಮ್ ರೆಸ್ಪಾನ್ಸಿಬಿಲಿಟಿ ಹೇಳಿ. ನೀವು ಫಸ್ಟ್ ಆಫ್ ಆಲ್ ನೀವು ರೆಸ್ಪಾನ್ಸಿಬಿಲಿಟಿನ ಮರಿತಾ ಇದ್ದೀರಾ. ಅದು ಫಸ್ಟ್. ಈ ಮೀಟಿಂಗ್ ಬರಕ್ಕೆ ಏನ್ ಹೇಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮರ್ತಿರೋದಕ್ಕೆ ಇವತ್ತು ಮೀಟಿಂಗ್ ಆಗ್ತಾ ಇರೋದು. ನಾನು ಕಂಪ್ಲೇಂಟೇ ಮಾಡ್ತಿದ್ದಿಲ್ಲ. ಇದು ಕಮಿಟಿಯಲ್ಲಿ ಶ್ರೀರಣ್ಣ ಅವರು ಅವತ್ತು ಮೀಟಿಂಗ್ ಅಲ್ಲಿ ಚೌಟ್ರಿಯಲ್ಲಿ ಮಾತಾಡಿದ್ಮೇಲೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಅದು ಅಲ್ಲಿಂದ ಇಲ್ಲಿವರೆಗೂ ಒಂದು ಮಾತಾಡಿಲ್ಲ. ಮತ್ತೆ ಪುನಃ ಶಿವಲಿಂಗಣ್ಣ ಅವ್ರ ಮದುವೆ ಹಿಂದಿನ ದಿವಸ ಒಬ್ರು ಕಾಲ್ ಮಾಡಿದ್ರು, ಸರ್ 45,000 ರೂಪಾಯಿ ಮುಂಚೆ ಇದ್ದಿದ್ದನ್ನ ಈಗ 52,000 ರೂಪಾಯಿ ತಗೊಂತಿದ್ದಾರೆ ಅಂತ. ಈಗ ನಾವೇ ಇದು ಹಣದ ವ್ಯವಹಾರ. ಹೊಸ ಕಮಿಟಿ ಆಗಿರೋದು ಡಿಸೆಂಬರ್ ಅಲ್ಲಿ. ಹೊಸ ಕಮಿಟಿ ಆಗಿರೋದು ಡಿಸೆಂಬರ್. ಮೇಡಮ್ ಬಿಡ್ರಿ ಅದೀಗ ಕಮಿಟಿ ನೀವು ಆಕ್ಷನ್ ತಗೋಬೇಕಿತ್ತಲ್ಲ ಮೇಡಮ್. ಡಿಸಿ ಅವ್ರು ಮಾಡಿದ್ರು. ಅಲ್ಲ ಇದಕ್ಕೆ ಸಪರೇಟ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಬೇರೆ. ಈಗ ನಾವು ಇಲ್ಲಿ ಅಧ್ಯಕ್ಷರಾಗಿ ನಾನಿರ್ತೀನಿ, ಹೌದಣ್ಣ. ಸಹ ಅಧ್ಯಕ್ಷರಾಗಿ ಇವರು ಇರ್ತಾರೆ, ನಮ್ಮನ್ನು ಸೇರಿಸ್ಕೊಳ್ತಿಲ್ಲ. ಖಜಾಂಚಿಯಾಗಿ ನಮ್ಮ ರುಕ್ಮಿಣಿ ಗ್ರೇಟ್ ಹೌದಲ್ವಾ. ಈಗ ಇದರೊಳಗೆ ಪಿ ಡಿ ಒ ಒಬ್ಬರನ್ನ ಆ್ಯಡ್ ಮಾಡ್ತೇನೆ ನಾನು. ನಿಮ್ಮ ಪಿ ಡಿ ಒ ಒಬ್ಬರು ಆ್ಯಡ್ ಮಾಡ್ಕೊಂಡು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಆ್ಯಡ್ ಮಾಡ್ತೀನಿ. ನೀವು ಏನು ಕಮಿಟಿ ಕೊಡ್ತೀವಿ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೀವು ಮಾಡಿಸಿ, ನೀವು ಇದರ ಮಾಡಿಕೊಡಿ. ಇವತ್ತೇ ಕೊಡ್ರಿ, ಇವತ್ತು ಯಾರ್ಯಾರ ಹೆಸರು ಕೊಟ್ರೆ ನಾವು ಅದರೊಳಗೆ ಕೊಡ್ತಾವಲ್ಲ ಆ ಕಮಿಟಿಗಳ್ದಾಗೆ ಇದು ಸಹ ಕಮಿಟಿ ಅಷ್ಟೇ. ಇದು ಈ ಕಮಿಟಿ ಅದು ಅಧಿಕೃತ ಕಮಿಟಿ ಆಗಲ್ಲ. ನನಗೆ ಬರುವ ಅಧಿಕೃತವಾಗಿ ಕಮಿಟಿ ಬರುವುದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಂದರೆ ನಾನು ಅಧಿಕೃತವಾಗಿ ಕಮಿಟಿಯಿಂದ ಹೋಗ್ತೀನಿ. ನೀವು ಹೇಳೋದು ಸರಿ ಇದೆ. ಇಲ್ಲೆಲ್ಲರೂ ಸೇರಿ ಇನ್ನೊಂದು ನಾವೇ ಒಳ ಕಮಿಟಿ ಮಾಡ್ಕೊಂಡು ಇದ್ದಂದ್ರೆ ಇದ್ರೊಳಗೆ ಹೇಳ್ಬೇಕು ಅವರು. ಇದಕ್ಕೆ ಇಬ್ಬರನ್ನ ಮೂವರನ್ನ ಯಾಡ್ ಮಾಡ್ಕೊಂಡು ಅವ್ರು ಏನ್ ಇದ್ರೊಳಗೆ ಏನ್ ಬರೀ ಸದಸ್ಯರಾಗಿರೋದು ಬೇಡ, ಅವ್ರು ಪಾಠ ಬಿಟ್ಟು ಅವ್ರಿಗೂ ಅಧಿಕಾರ ಕೊಟ್ಟಂಗೆ ಕೊಡಿ. ಅಧ್ಯಕ್ಷರೇ ಆಮೇಲೆ ಇನ್ನೊಂದು ಸರ್, ಈಗ ಏನು ಇವ್ರೇನು ಟ್ರಸ್ಟ್ನವರು ದುಡ್ಡು ತಗಂತಲ್ಲ, ಇದು ಯಾವಾಗ ಎಂಡ್ ಆಗುತ್ತೆ? ದೇವಸ್ಥಾನ ನಿರ್ಮಾಣ ಆದ ತಕ್ಷಣ ಅದು ಯಾವಾಗ ಆಂಜನೇಯ ಮೋದ್ಗಿಲ್ಲ ಆಂಜನೇಯ ಸ್ವಾಮಿಯ ಅಲ್ಲ ನಾನು ಕೇಳ್ಕೋಬೇಕು. ಮೋದ್ಗಿಲ್ಲ ಸ್ವಾಮಿ ಮತ್ತೆ ರೆಕಾರ್ಡಿಂಗ್ ನಲ್ಲಿ ಇರ್ತದೆ. ಅದು ಇದನ್ನ ನಮ್ಮ ಇದ್ರ ಪ್ರಕಾರ ಕಮಿಟಿಯ ಅಸ್ತಿತ್ವದಲ್ಲಿ ಆ ಮೋದ್ಗಿಲ್ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಕಳಸಾರೋಹಣ ಆಗುವವರೆಗೆ ಅವರ ಇರುತ್ತೆ. ನಂತರ ನಾವು ಮುಂದಿನ ಪ್ರಕ್ರಿಯೆ ಏನಿದೆ ಅದು ನಡೆಯುತ್ತೆ. ಯಾವುದೂ ಕೂಡ ಇದು ಪರಿಕಲ್ಪನೆ ಆಗೋದು ಬೇಡ, ಯಾರಿಗೂ ಇದು ಮಿಸ್ಗೈಡ್ ಆಗೋದು ಬೇಡ, ಯಾರಿಗೂ ಕೂಡ ಇದಾಗೋದು ಬೇಡ. ಇದೇ ರೆಸಲ್ಯೂಷನ್ನ ಮಾನ್ಯ ಶಾಸಕರು ಕೂಡ ನಮಗೆ ಕಳಿಸ್ಕೊಡು ಅಂತ ಹೇಳಿದ್ದಾರೆ ಬೆಂಗಳೂರಿಗೆ. ಇವರು ಮುಜರಾಯಿ ಎಂಡೋಮೆಂಟ್ ಕಮಿಷನ್ ಇಂದ ಅನುಮೋದನೆ ಮಾಡಿಸಿಕೊಡಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ತೀವಿ. ನಾವು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಬರಬಹುದು. ಬಂದರೆ ನಾನು ಕೂಡ ಇವತ್ತು ಸಭೆಯಾಗಿರೋದನ್ನು ಮಾತಾಡ್ತೀವಿ. ಇದರಲ್ಲಿ ಯಾವುದೇ ಇದಾಗೋದು ಬೇಡ. ಯಾರು ಅವರು ಈಗ ಯಾವುದೇ ಅಧಿಕಾರಿಗಳು, ನಾನು ಕೂಡ ಅಧಿಕಾರಿಗಳ ಪರವಾಗಿ ನಾನು ಆ ಥರ ಅವರು ಆ ಥರ ವ್ಯಕ್ತಿಗಳು ಅಲ್ಲ. ನನಗೆ ಗೊತ್ತಿರೋ ಪ್ರಕಾರ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಆ ಥರ ಆಗೋದು ಬೇಡ. ಮೋದ್ಗಿಲ್ ಆಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಕಳಸಾರೋಹಣ ಪ್ರಕ್ರಿಯೆ ಮುಗಿಲಿ. ಎಲ್ಲ ಅಧ್ಯಕ್ಷರಿಗೂ ಹಾಗೂ ಯೋಗಣ್ಣರಿಗೂ, ಚಂದ್ರಶೇಖರವರಿಗೂ ಮತ್ತು ಶ್ರೀರಣ್ಣವರಿಗೂ, ಶಿವಲಿಂಗಣ್ಣರು ಎಲ್ಲರೂ ಕೂಡ ಇದಕ್ಕೆ ಭಾಳ ಸಹಕಾರ ಕೊಡ್ತಾ ಇರ್ತಾರೆ. ಯಾಕಂದರೆ ನಿಲ್ಲಬಾರ್ದು ಅರ್ಧಕ್ಕೆ ಅಂತೇಳಿ ನಾವು ಕೂಡ ನಿಮ್ಮೊಂದಿಗೆ ಅದೀವಿ. ಏನಾದರೂ ಸಮಸ್ಯೆ ಇದ್ದರೆ ನೀವು ನನಗೆ ಸರ್ವತ್ತಲ್ಲಿ ಸ್ಪಂದಿಸ್ತೀವಿ, ಬರ್ತೀವಿ. ಮೇಡಮ್ ಅವರು ಕೂಡ ಅಷ್ಟೇ. ಅವರು ಮೇಡಮ್ ಅವರು ಪಾಪ ಅವರು ಟೆನ್ಷನ್ ಇದಾಗಿರೋದ್ರಿಂದ ಆ ಥರ ಮಾತಾಡಿದರೆ ಅವರು ಹಂಗಿಲ್ಲ. ಅವರು ನಾವು ಭಾಳ ಒಂಥರ ಒಡನಾಟದಲ್ಲೇ ಇರ್ತೀವಿ, ಯಾವಾಗೂ ಕನ್ಫ್ಯೂಸ್ ಆಗಿದ್ದಾರೆ. ಅವರು ಕೂಡ ಆ ಥರ ಆಗೋದು ಬೇಡ. ಯಾಕಂದರೆ ಪಾಪ ಅವ್ರಿಗೆ ಮೇಲಿಂದ ಏನಾಗಿಬಿಡುತ್ತಂದರೆ ಮೇಲಿಂದ ಮೇಲೆ ಆಗದೆ, ಯಾರಿಗೂ ಈ ಥರ ಆಗೋದು ಬೇಡ. ಇನ್ಮೇಲಿಂದ ಒಳ್ಳೆ ಥರ ಬೆಳವಣಿಗೆ ಯಾವುದು ಇವತ್ತು ಮಾಡ್ತಾಣ. ಈಗ ಸಾಯಂಕಾಲ ಸಭೆದು ಈಗ ಏನು ಕಳಸಾರೋಹಣ ಆಗುತ್ತಾ, ಅದಾದ್ಮೇಲೆ ಹೊಸ ಸಮಿತಿ ಅಲ್ಲಿವರೆಗೂ ಇದು ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಹೇಳಿದೀನಿ. ಆಮೇಲೆ ಮುಂದೆ ಬೇಕಾದ್ರೆ ನೀವು ಸರ್ ನಾವು ಅಲ್ಲಿ ಹೋಗಿ ಕಾಲು ಇಡಲ್ಲ ಸರ್. ಏನಣ್ಣ ನಾವೇನಾದ್ರೂ ಕಾಲು ಇಟ್ಟಿದ್ದೀವ ಇಡಲ್ಲ, ಅವರೇ ನಡ್ಸ್ಕೊಂಡು ಹೋಗ್ಲಿ, ಒಳ್ಳೆ ರೀತಿಯಲ್ಲೇ ನಡ್ಸ್ಕೊಂಡು ಹೋಗ್ಲಿ. ಸಾರ್ವಜನಿಕರೇ ಹೆಚ್ಚು ಹೊರೆ ಆಗ್ಬಾರ್ದು ಅನ್ನೋದು ಅಷ್ಟೇ ನಮ್ಮ ಅಲ್ಲ. ನಿಂದ ಒಂದೇ ಇಂಟೆನ್ಷನ್ ಏನಿದೆ ಅಣ್ಣ ಹೇಳ್ಬಿಡ್ತೀನಿ ನಾನು ಆಮೇಲೆ. ಇಂಟೆನ್ಷನ್ ಒಂದೇ ಇರೋದೇನೋ, ಬೇರೆ ಬೇರೆ ಕಡೆ ಹೈಟೆಕ್ ತರ ಆಗೋದು ಬೇಡ. ಇದು ಸರ್ಕಾರದ ಪರವಾಗಿ ಐತೆ, ಅದಕ್ಕೆ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆಯಾಗಬಾರದು ಅನ್ನೋದು ಇವ್ರದ್ದೊಂದು ಭಾವನೆ ಬಿಟ್ರೆ ನೀವು ಹೆಂಗ್ ನಡೆಸ್ತೀರಿ, ಯಾರು ನಡೆಸ್ತೀರಿ, ಯಾವ ತರ ಇದೆ, ನೀವು ಏನಿದೆ ಇದುವರೆಗೂ ಒಂದನ್ನು ಕೂಡ ನನಗೆ ಪ್ರಶ್ನೆನೂ ಕೂಡ ಮಾಡಿಲ್ಲ. ಹಾಗಾಗಿ ಅದಾಗದ್ ಬೇಡ. ಮತ್ತೇನಾಗಿದೆ ನಾನು ರೆಸಲ್ಯೂಷನ್ ಮಾಡ್ತೀನಿ, ನಾನು ಕೊಡ್ತೇನೆ.